ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಸಂಪ್ರಿಯನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಣ್ಣನವರ ವ್ಯಕ್ತಿತ್ವವನ್ನು ಈ ವಚನದಲ್ಲಿ ನೀವು ಮಾತನಾಡಬಹುದು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳಿ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಮೂಲಕ ಘೋಷಣೆ ಮಾಡಿದಾಗ ಬಸವಣ್ಣ ಇನ್ನೂ ಅರ್ಥ ಆಗಿರಲಿಲ್ಲ ಅಂತ ಕಾಣುತ್ತೆ. ಈಗ ಅಲ್ಲಲ್ಲೇ ಬಸವ ಪ್ರತಿಮೆಗಳ ಉದ್ಘಾಟನೆ ನಡೀತಾ ಇದೆ. ಕೇವಲ ಪ್ರತಿಮೆಗಳ ಉದ್ಘಾಟನೆ ಆದರೆ ಸಾಲದು. ಬಸವಣ್ಣನವರ ತತ್ವ ಸಿದ್ಧಾಂತಗಳು ಏನಿವೋ ಅವುಗಳನ್ನು ಅರಿತು ಆಚರಣೆಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಆಗ ಪ್ರತಿಮೆಯ ಪ್ರತಿಷ್ಠಾಪನೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಬಸವಣ್ಣ ಕೇವಲ ಪೂಜಾರ್ಹ ವ್ಯಕ್ತಿ ಅಲ್ಲ, ನಡೆನುಡಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಂಥವ್ರು. ಆಗಲೇ ಸುಮತಿ ಬಸವಣ್ಣವರ ಅನೇಕ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದರು. ಬಸವಣ್ಣವರ ತತ್ವ ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದಂಥವು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸೋಮಾರಿಯಾಗದೆ ಒಂದಿಲ್ಲೊಂದು ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಜಗತ್ತಿನಲ್ಲಿರುವಂಥ ಬಡತನ ನಿವಾರಣೆ ಆಗುತ್ತೆ. ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಭಾವನೆ ಇಲ್ಲ. ಚಪ್ಪಲಿ ಹೊಲಿಯುವಂಥ ಕಾಯಕ, ಹಾಗೆಯೇ ಇವತ್ತೇನು ಇವರೆಲ್ಲ ಶಾಸಕರಾಗಿರಲ್ಲ, ಇವರು ಕಾಯಕ ಬೇರೆ ಬೇರೆ ಅಲ್ಲ. ಹಾಗಂತ ನಾನು ಶಾಸಕ ಅಂತ ಹೇಳಿ ಭಾಳ ಗಂಭೀರವಾಗಿದ್ದರೆ, ಜನಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ದರೆ ಅವರ ಶಾಸಕತ್ವಕ್ಕೆ ಯಾವುದೇ ಮಾನ್ಯತೆ ಸಿಗಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಬಸವಣ್ಣನವರು ಕೂಡ ಒಬ್ಬ ಪ್ರಧಾನಿಯಾಗಿದ್ದರು. ಕಲ್ಯಾಣ ನಾಡಿನ ಬಿಜ್ಜಳನ ರಾಜ್ಯದ ಅಧಿಕಾರದ ಅವಧಿಯಲ್ಲಿ ಅರ್ಥ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಬಸವಣ್ಣವರು. ಅವರ ಬದುಕಿನ ವಿಧಾನ ಹೇಗಿತ್ತು? ಮುಗಿದ ಕೈ, ಬಾಗಿದ ತಲೆ. ಯಾವಾಗಲೂ ವಿನಯವಂತರಾಗಿ ವಿವೇಕದಿಂದ ನಡ್ಕೊಳ್ತಾ ಇತ್ತು. ನಾನು ಅನ್ನುವಂಥ ಅಹಂಕಾರ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಎಲ್ಲರೊಳಗೆ ನಾನೊಬ್ಬ ಅನ್ನುವಂಥ ಹೃದಯವಂತಿಕೆಯನ್ನು ಬಸವಣ್ಣವರು ಬೆಳೆಸ್ಕೊಂಡಂಥವು. ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ ಹೇಳಿದಂಥವು. ಆ ಭಕ್ತಿಯನ್ನು ಮಾದಾರ ಚೆನ್ನಯ್ಯ, ದೋಹಾರ ಚಕ್ಕಯ್ಯ, ಅಂಬಿಗರ ಚೌಡಯ್ಯ ಇಂಥ ತಳ ಸಮುದಾಯದ ಜನರಲ್ಲಿ ನಾನು ಬೇಡಿದೆ. ಅವರು ಭಕ್ತಿಯ ಭಿಕ್ಷೆಯನ್ನು ನೀಡಿದ್ರಿಂದ ನನ್ನ ಪಾತ್ರೆ ತುಂಬಿತು ಅಂತ ಹೇಳೋದ್ರ ಮೂಲಕ ಕೆಳವರ್ಗದ ಸಮೂಹವನ್ನು ಕರುಳಿನ ಸಂಬಂಧದಿಂದ ನೋಡಿದಂಥವರು ಬಸವಣ್ಣ. ಅಷ್ಟೇ ಅಲ್ಲ, ಇವತ್ತು ಭ್ರಷ್ಟಾಚಾರ ಮಿತಿಮೀರಿ ಹೋಗ್ತಾ ಇದೆ. ಅದನ್ನು ಯಾರು ತಡೆಗಟ್ಟಬೇಕೋ ಗೊತ್ತಿಲ್ಲ. ಆದರೆ ಬಸವಣ್ಣವರ ಕಾಲದಲ್ಲಿ ಆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ಒಂದು ಜನಾಂಗವನ್ನು ಅವರು ಸೃಷ್ಟಿ ಮಾಡಿದರು. ಅದಕ್ಕೆ ಪ್ರೇರಣೆಯಾದದ್ದು ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಇವತ್ತು ಹೇಗೆ ನೀವು ಅನೇಕ ಜನ ಶಾಸಕರು, ಲೋಕಸಭಾ ಸದಸ್ಯರು ಇದಿರೋ ಹಾಗೆ 770 ಜನ ಅಮರಗಣಗಳಿತ್ತು. ಆ 770 ಅಮರಗಣಗಳು ಕೂಡ ನಮ್ಮ ಲೋಕಸಭಾ ಸದಸ್ಯರಿದ್ದ ಹಾಗೆ. ಆದರೆ ಅವರ ಬದುಕು ಎಷ್ಟು ಪಾರದರ್ಶಕವಾಗಿತ್ತು, ನೇರವಾಗಿತ್ತು.
ಅಲ್ಲೆಲ್ಲೂ ಕೂಡ ಸ್ವಜನ ಪಕ್ಷಪಾತ ಇರಲಿಲ್ಲ, ಜಾತೀಯತೆ ಇರಲಿಲ್ಲ. ಇವನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಹೃದಯವಂತಿಕೆ ಆ 770 ಜನರಲ್ಲೂ ಕೂಡ ಇತ್ತು. ಸಾಮಾನ್ಯ ಕಸ ಗುಡಿಸುವಂಥ ಒಬ್ಬ ಸತ್ಯಕ ಕೂಡ ಸದಸ್ಯ ಆಗಿದ್ದಂಥವ್ರು. ಆಕೆಯ ನಿತ್ಯ ಕಾಯಕ ಬೀದಿಯ ಕಸ ಗುಡಿಸುವಂಥದ್ದು. ಆ ಸತ್ಯಕ ಒಂದು ಪ್ರಮಾಣ ಮಾಡ್ತಾಳೆ, ನಾನು ಬೀದಿಯ ಕಸವನ್ನು ಗುಡಿಸುವಾಗ ಅಲ್ಲೇನಾದರೂ ಹೊನ್ನು ವಸ್ತ್ರ ಇತ್ಯಾದಿ ಬಿದ್ದಿದ್ರೆ ಕೈ ಮುಟ್ಟಿ ಎತ್ತೋದಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಕಸ ಅಂತ ಹೇಳಿ ಗುಡಿಸಿ ಹಾಕ್ಬಿಡ್ತೇವೆ. ಯಾಕೆ ಅಂತಂದರೆ ನಾನು ಕಸ ಗುಡಿಸುವ ಕಾಯಕದಿಂದ ಏನು ಆದಾಯ ಬರುತ್ತೋ ಅದು ನನ್ನ ಜೀವನಕ್ಕೆ ಸಾಕಾಗುತ್ತೆ. ಹಾಗಿರುವಾಗ ಮತ್ತೆ ನಾನು ಆಸೆಪಟ್ಟು ಅಲ್ಲೇನೋ ಸಂಪತ್ತು ಸಿಗುತ್ತೋ ಅಂತ ತೆಗೆದುಕೊಂಡ್ರೆ ಭಗವಂತನ ದೃಷ್ಟಿಯಲ್ಲಿ ತುಂಬ ಸಣ್ಣವರಾಗ್ತಾನೆ ಅಂತ ಹೇಳ್ತಾರೆ. ಈ ಎಚ್ಚರ ಇವತ್ತು ನಮ್ಮ ವಿವಿಧ ಕ್ಷೇತ್ರದಲ್ಲಿರುವಂಥ ಜನರಿಗೆ ಬರಬೇಕಾಗಿದೆ. ಇನ್ನೊಬ್ಬ ತಾಯಿ ಲಕ್ಕಮ್ಮ ಅಂತ ಬರ್ತಾರೆ. ಆಗಳ ಕೆಲಸ ಎಲ್ಲೋ ಬಿದ್ದಂಥ ಅಕ್ಕಿಯನ್ನು ಆಯ್ದು ತಂದು ಪ್ರಸಾದ ಮಾಡಿ 4 ಜನರಿಗೆ ನೀಡಿ ನಂತರ ತಾವು ಊಟ ಮಾಡುವಂಥದ್ದು. ಒಂದು ದಿನ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ಮಾರಯ್ಯ ಮನೆ ತರ್ತಾನೆ ಗಂಡ ಹೆಚ್ಚು ಅಕ್ಕಿಯನ್ನು ತಂದಾಗ ಯಾವ ಹೆಂಡತಿ ತಾನೇ ಸಂತೋಷ ಪಡೋದಿಲ್ಲ. ಯಾಕೋ ಇವತ್ತು ನಮ್ಮ ಯಜಮಾನಿಗೆ ಒಳ್ಳೆ ಬುದ್ಧಿ ಬಂದಿದೆ, 1 kg ಅಕ್ಕಿ ತರುವಂತಾರೆ 10 kg ಅಕ್ಕಿ ತಂದಿದ್ದಾರೆ ಅಂತ ಹೇಳಿ ವಿಶೇಷ ರೀತಿಯಿಂದ ಆತಿಥ್ಯವನ್ನು ಮಾಡುವ ಸಾಧ್ಯತೆ ಇತ್ತು. ಆದರೆ ಲಕ್ಕಮ್ಮ ಬಹಳ ನೊಂದ್ಕೊಳ್ತಾಳೆ. ಗಂಡನನ್ನು ಮೆಚ್ಚೋದಿಲ್ಲ, ಬದಲಾಗಿ ನೇರವಾಗಿ ಟೀಕೆ ಮಾಡ್ತಾಳೆ. ಈ ಸತ್ಯ ಆಸೆ ನಿಮಗೇಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲೆಯ್ಯ. ಆ ಮಾತುಗಳನ್ನು ನೀವು ಗಮನಿಸ್ಬೇಕು. ಯಾಕ್ರೆ ಇಷ್ಟೊಂದು ಅಕ್ಕಿ ತಂದ್ರಿ? ನಾವು ಶರಣರು, ಎಷ್ಟು ಬೇಕೋ ಅಷ್ಟೇ ಬಳಸಬೇಕಾಗಿತ್ತು. ಅಲ್ಲಿ ಜಾಸ್ತಿ ಸಿಗುತ್ತೋ ಅಂತ ತಂದ್ರಿ ಅಂದರೆ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಹೊಡೆದ ಹಾಗೆ. ಎಲ್ಲಿಂದ ಈ ಅಕ್ಕಿಯನ್ನು ತಂದ್ರೋ ಅಲ್ಲೇ ಹೋಗಿ ಹಾಕಿ ಅಲ್ಲಿರುವಂಥ ಶರಣರನ್ನ ನಮ್ಮ ಮನೆಗೆ ಪ್ರಸಾದಕ್ಕೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಮೊದಲೇ ಅಕ್ಕಿ ಆಯುವಂಥ ಜನ ಇದ್ದ ಅಕ್ಕಿಯನ್ನು ಅಲ್ಲಿ ಸುರುವಿ ಮನೆಗೆ ಬಂದರೆ ಹೇಗೆ ಈಕೆ ಪ್ರಸಾದಕ್ಕೆ ನೀಡ್ತಾಳೆ? ಅದಕ್ಕೆ ಆ ತಾಯಿದೇ ಒಂದು ವಚನ, ಸತ್ಯ ಶುದ್ಧ ಕಾಯಕವು ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನೇ ತಾನಾಗಿಕೊಳ್ಳೋನು. ಯಾರು ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡ್ತಾರೋ ಅವರಿಗೆ ಭಗವಂತ ಬೇಕಾದಷ್ಟು ಕೊಡ್ತಾನೆ. ಈ ಎಚ್ಚರ ನಮ್ಮ ನಾಡಿನಲ್ಲಿರುವಂಥ ಎಲ್ಲ ತಾಯಂದರು ಲಕ್ಕಮ್ಮನಾದರೆ ನಾಡು ಎಷ್ಟು ಸುಕ್ಷೇಮದಿಂದ ಇರಲಿಕ್ಕೆ ಸಾಧ್ಯ ಅಂತ ನೀವು ಆಲೋಚನೆ ಮಾಡಿ. ಮತ್ತೊಬ್ಬ ಶರಣರು ಬರ್ತಾರೆ, ಮೋಳಿಗೆಯ ಮಾರಯ್ಯ ಅಂತ. ಅವರು ಕರ್ನಾಟಕದವರಲ್ಲ, ದೂರದ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದಂಥವ್ರು. ಕಾಶ್ಮೀರದಲ್ಲಿ ಒಬ್ಬ ರಾಜ ಆಗಿದ್ದಂಥವ್ರು. ಶರಣರ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ರಾಜ್ಯ ಪದವಿಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಕಟ್ಟಿಗೆ ಕಡಿದು ಮಾರುವಂಥ ಕಾಯಕವನ್ನು ಸ್ವೀಕಾರ ಮಾಡ್ತಾರೆ. ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ರಾಜ ಆಗಿದ್ದಂಥ ವ್ಯಕ್ತಿ ಕಟ್ಟಿಗೆ ಕಡಿದು ಮಾರಲಿಕ್ಕೆ ಸಾಧ್ಯ. ಆದರೆ ಸತ್ಯ, ಅವರು ಕನ್ನಡ ಭಾಷೆಯನ್ನು ಕಲಿತು ಸುಮಾರು 800 ವಚನಗಳನ್ನು ರಚನೆ ಮಾಡಿದರು. ಆ ವಚನಗಳಲ್ಲಿ ಒಂದು ಬಹಳ ಅದ್ಭುತವಾದಂಥ ವಚನ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನೋ ತಾನುಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದರ್ಥ ಮಂಚ.
ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪುದು. ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ. ಸಾವಿಂಗೆ ಸಂಗಡವಾರಲಿಲ್ಲ ಕಾಣ, ನಿಖಳಂಕ ಮಲ್ಲಿಕಾರ್ಜುನ. ಆ ವಚನವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ರಾಜರಾಗಿದ್ದಾಗ, ಈಗ ಕಲ್ಯಾಣದಲ್ಲಿ ಕಟ್ಟಿಗೆ ಕಡೆ ಮಾರ್ತಾ ಇರುವಾಗ ಹೇಗೆ ನನ್ನ ಜೀವನ ನಡೀತಾ ಇದೆ ಅಂತ ಹೋಲಿಕೆ ಮಾಡ್ಕೊಳ್ತಾರೆ. ರಾಜ ಆಗಿದ್ದಾಗ ಆನೆ, ಕುದುರೆ, ಸಂಪತ್ತು ಏನೆಲ್ಲ ವೈಭವ ಇತ್ತು. ಅಷ್ಟೆಲ್ಲ ವೈಭವ ಇದ್ದರೂ ಕೂಡ ನಾನು ಊಟ ಮಾಡ್ತಾ ಇದ್ದದ್ದು ಒಂದು ಮುಷ್ಟಿ ಅಕ್ಕಿಯ ಅನ್ನವನ್ನು, ನಾನು ಕುಡಿತಾ ಇದ್ದದ್ದು ಒಂದು ಹಸುವಿನ ಹಾಲನ್ನು, ನಾನು ಮಲಗ್ತಾ ಇದ್ದದ್ದು ಅರ್ಧ ಮಂಚದಲ್ಲಿ. ಈಗ ಕಲ್ಯಾಣಕ್ಕೆ ಬಂದಮೇಲೆ ಆ ಯಾವ ಸಂಪತ್ತು ಇಲ್ಲ. ಕೂಲಿ ಮಾಡುವಂಥ ವ್ಯಕ್ತಿ ಇದ್ದ ಹಾಗೆ. ಹಾಗಂತ ಇಲ್ಲಿ ನಾನು ಉಪವಾಸ ಜನ ಇಲ್ಲ. ಇಲ್ಲೂ ಕೂಡ ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತೇನೆ, ಒಂದು ಹಸುವಿನ ಹಾಲು ಕುಡಿತೇನೆ, ಅರ್ಧ ಮಂಚದಲ್ಲಿ ಮಲಗ್ತೇನೆ. ಇದರ ಮೂಲಕ ಅವರು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಇವತ್ತು ಬಹುತೇಕ ಜನ ದಿಕ್ಕು ತಪ್ತಾ ಇರುವಂಥದ್ದು ಈ ಹುರುಳಿಲ್ಲದ ಸಿರಿಯನ್ನು ನೆಚ್ಚಿ. ಅವ್ರು ಮುಂದುವರೆದು ಹೇಳ್ತಾರೆ, ಒಡಲು ಭೂಮಿಯ ಸಂಘ. ವ್ಯಕ್ತಿ ಸತ್ತರೆ ಏನು ಮಾಡ್ತಾರೆ? ಭೂಮಿಯಲ್ಲಿ ಹೂತು ಹಾಕ್ತಾರೆ. ಅವನ ಉಸಿರು ಗಾಳಿಯನ್ನು ಸೇರಿಕೊಳ್ಳುತ್ತೆ. ಅವನನ್ನು ಕೈ ಹಿಡಿದಂಥ ಮಡದಿಗೆ ಇನ್ನೂ ತಾರುಣ್ಯ ಇದ್ದರೆ ಇನ್ನೊಬ್ಬರ ಜೊತೆಗೆ ಸಂಸಾರವನ್ನು ಸಾಗಿಸ್ಬೋದು. ಅವರು ಸಂಪಾದನೆ ಮಾಡಿದಂಥ ಸಂಪತ್ತಿಗೆ ಯಾರ್ಯಾರು ಏನೇನು ಒತ್ತಾಡ್ತಾರೋ ಜಗಳ ಆಡ್ತಾರೋ ಗೊತ್ತಿಲ್ಲ. ಆಗ ಅವನ ಜೊತೆಗೆ ಬಂದಿದ್ದೇನೆ, ಏನೂ ಇಲ್ಲ. ಈ ಅರಿವನ್ನು ಮೂಡಿಸುವ ಮೂಲಕ ಶರಣರು ಎಂಥ ಸುಂದರವಾದಂಥ ಸಮಾಜವನ್ನು ಕಟ್ಟಿರು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಹಾಗೆ ಅವರೆಲ್ಲ ಆದರ್ಶ ಬದುಕನ್ನು ನಡೆಸಲಿಕ್ಕೆ ಸ್ಫೂರ್ತಿಯನ್ನು ತುಂಬಿದಂಥವರು ವಿಶ್ವಗುರು ಬಸವಣ್ಣನವರು. ಬಸವಣ್ಣ ಇನ್ನೊಬ್ಬರಿಗೆ ಬೋಧನೆ ಮಾಡಲಿಕ್ಕೆ ಹೋಗಲಿಲ್ಲ, ಬದಲಾಗಿ ತಮಗೆ ತಾವೇ ಆತ್ಮಾವಲೋಕನವನ್ನು ಮಾಡಿಕೊಂಡಂಥವ್ರು. ಅವ್ರು ಹೇಳ್ತಾರೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ಇನ್ನೂ ತಪ್ಪಿದನಾದರೆ ಎನ್ನ ಮನಸಾಕ್ಷಿ ಅಂತ ಹೇಳ್ತಾರೆ. ಬಸವಣ್ಣ ಹಾಗಂತ ತಕ್ಷಣ ತಪ್ಪು ಮಾಡಿದ್ರು ಅಂತಲ್ಲ. ಈ ನಾಡಿನಲ್ಲಿ ತಪ್ಪು ಮಾಡುವಂಥ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ. ನೀನು ತಪ್ಪು ಮಾಡಿದೀಯ ಅಂತ ಹೇಳಿ ಬೆರಳು ಮಾಡಿ ತೋರಿಸುವಂಥ ಕೆಲಸ ಮಾಡಲ್ಲ. ಬದಲಾಗಿ ನಾನು ತಪ್ಪು ಮಾಡಿದರೆ ಹೇಗೆ ತಿದ್ದುಕೊಳ್ತಿದ್ದೆ ಅನ್ನೋದ್ರ ಮೂಲಕ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಬಸವಣ್ಣವರು ಮಾಡಿ, ಅವರು ಸಂಗ್ರಹ ಪ್ರವೃತ್ತಿಯಿಂದ ಸಂಪೂರ್ಣವಾಗಿ ದೂರ ಇದ್ದಂಥವ್ರು. ಅದೇ ದಾಸೋಹ ತತ್ವ ಹೇಳುವಂಥದ್ದು. ನಾವೇನಿವತ್ತು ಸಂಪಾದನೆ ಮಾಡ್ತೇವೋ ಆ ಸಂಪಾದನೆ ನಮ್ಮೊಬ್ಬರದೇ ಅಲ್ಲ. ನಮ್ಮ ಸಂಪಾದನೆಗೆ ಸಮಾಜ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ನೀಡಿರುತ್ತೆ. ಆ ಸಮಾಜಕ್ಕೆ ನಾವು ಪ್ರತಿಯಾಗಿ ಏನಾದರೂ ಕೊಡಬೇಕಲ್ಲ, ಅದನ್ನು ನಾವು ದಾಸೋಹ ಅಂತ ಕರೆದು. ಯಾವಾಗ ಈ ದಾಸೋಹ ಪ್ರಜ್ಞೆ ಇರುತ್ತೋ ಆಗ ಕೋಟಿ ಕೋಟಿ ಕೂಡಿಡುವಂಥ ಅಗತ್ಯ ಬೀಳಲ್ಲ. ನಾಳೆ ಇರಬೇಕು, ನಾಡದ್ದು ಬೇಕು, ಮಡದಿ ಮಕ್ಕಳಿಗೆ ಬೇಕು ಅಂತ ಕೂಡಿರೋದಲ್ಲ. ಹಾಗಾಗಿ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಹೊನ್ನಿನೊಳಗೊಂದು ದೊರೆಯ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ತಲೆದಂಡ ಅಂತ ಹೇಳ್ತಾರೆ. ಈ ಕೊಟ್ಟಿರುವಂಥ ವಸ್ತ್ರ, ಹಾಕ್ಕೊಂಡಿರುವಂಥ ಆಭರಣ ಇವು ಬೇಕು ಅಂತ ಹೇಳಿ ಕೂಡಿಟ್ಟರೆ ಭಗವಂತ ನಮ್ಮ ತಲೆದಂಡವನ್ನು ತೆಗೆದುಕೋ ಅಂತ ಹೇಳ್ತಾರೆ. ಇಂಥ ಎಚ್ಚರ ಇವತ್ತೇನು ಇಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ನಿಮ್ಮೆಲ್ಲರಿಗೂ ಬರಬೇಕು. ನೀವೇನೋ ಭಾಳ ಖುಷಿಯಿಂದ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ಹೇಳಿ ರಾತ್ರಿ ಎಲ್ಲ ನೀವು ಯುವಕರು ಹೆಡ್ರಾಗಡಿಗೆ ಹೋಗಿಬಿಟ್ರೆ ನೀವು ಪ್ರತಿಮೆ ಮಾಡಿದ್ದು ವೇಸ್ಟ್.
ನೀವು ಇಸ್ಪೆಟ್ ಆಡೋಕ್ಕೆ ಕೂತ್ಕೊಂಡ್ರೆ ಆ ಪ್ರತಿಮೆ ಮಾಡಿದ್ದು ನಿಮಗೆ ಯಾವುದೇ ಪ್ರತಿಫಲವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ದೇವರು ಅಂದ ತಕ್ಷಣ ಅದು ಗುಡಿಯಲ್ಲೋ ಮಠದಲ್ಲೋ ಮಂದಿರದಲ್ಲೋ ಇಲ್ಲ, ನನ್ನ ಹೃದಯದಲ್ಲೇ ಆ ಭಗವಂತ ಇದ್ದಾನೆ ಅನ್ನುವಂಥ ಎಚ್ಚರ ನಿಮಗಿರಬೇಕು. ಬಸವಣ್ಣವರು ಹೇಳಿದ್ದೇನೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರಹೊನ್ನ ಕಳಶ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಇವತ್ತು ಈ ನಾಡಿನಲ್ಲಿ ದೇವಾಲಯ ಸಂಸ್ಕೃತಿ ಅತಿಯಾಗ್ತಾ ಇದೆ. ಆ ದೇವಾಲಯಗಳ ಹೆಸರಿನಲ್ಲೇ ಶೋಷಣೆಯೂ ಕೂಡ ನಡೀತಾ ಇದೆ. ನಿಮಗೆ ನೇರವಾಗಿ ಹೇಳೋದಾದರೆ, ಬಹುಶಃ ನಮ್ಮ ಭಾರತದಲ್ಲಿ ಇವತ್ತು ಅತ್ಯಂತ ಶ್ರೀಮಂತ ದೇವಾಲಯ ಯಾವುದು? ತಿರುಪತಿ. ಹೇಳಿ ಮತ್ಯಾರು? ಇವತ್ತು ಅತ್ಯಂತ ಶ್ರೀಮಂತ ದೇವಾಲಯ ರಾಮ ಮಂದಿರ, ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ್ರಲ್ಲ ಆ ರಾಮ ಮಂದಿರ. ಹಾಗಾದ್ರೆ ಅಲ್ಲಿ ಎಲ್ಲರೂ ಪ್ರಾಮಾಣಿಕರಿದ್ದಾರೆ. ಪತ್ರಿಕೆಗಳನ್ನು, ಮಾಧ್ಯಮಗಳನ್ನು ನೀವು ನೋಡಿರ್ಬೋದು. ಮುಕ್ತ ಭಕ್ತರು ಕೊಟ್ಟಂಥ ಸಂಪತ್ತನ್ನು ಹೇಗೆ ಅಲ್ಲಿಯ ಜನ ಲೂಟಿ ಮಾಡಿದ್ದಾರೆ. ಮತ್ತು ಅವ್ರಿಗೆ ಆ ದೇವ್ರ ಭಯ ಇಲ್ವಾ? ಭಯ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ರ? ಇದನ್ನು ಗಮನಿಸಿಯೇ ಬಸವಣ್ಣ ಹೇಳಿದರು, ನೀನು ದೇವರಾಗಬೇಕೆ ಹೊರತಾಗಿ ಕಲ್ಲು ಮಣ್ಣು ಕಟ್ಟಿಗೆಯಿಂದ ಮಾಡಿದಂಥ ಪ್ರತಿಮೆಗಳಲ್ಲಿ ದೇವರಿದ್ದಾನೆ ಅಂತ ಭಾವಿಸ್ಕೋಬಾರ್ದು. ಹಳ್ಳಿಯ ಗಾದೆ ಮಾತು ನೀವೆಲ್ಲ ಕೇಳಿದಿರಿ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಕೆ ಇಲ್ಲ ಅಂತ. ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ಅದೊಂದು ಸುಂದರವಾದಂಥ ಮಡಿಕೆ ಆಗುತ್ತೆ. ಹಾಗೆಯೇ ಮಾನವನಿಗೆ ಸಂಸ್ಕಾರ ಬಂದರೆ ಅವನೇ ದೇವನಾಗ್ತಾನೆ. ನಾವು ಮಾನವನಿಗೆ ಸಂಸ್ಕಾರ ಕೊಡೋದು ಬಿಟ್ವಿ, ಎಲ್ಲ ಊರುಗಳಲ್ಲೂ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಒಂದು ಅಪರೂಪದ ಘಟನೆ ನೆನಪಾಗುತ್ತೆ ನನಗೆ. ದಲಿತ ಕವಿ ಸಿದ್ಧಲಿಂಗಯ್ಯ ಅಂತ ಇದ್ರು, ಈಗಿಲ್ಲ ಅವರು ಒಂದು ಅಪರೂಪದ ಘಟನೆಯನ್ನು ಬರೀತಾರೆ. ಹುಚ್ಚಾಲಂಗಮ್ಮ ಅಂತ ಒಂದು ದೇವರು. ಆ ದೇವರಿಗೆ ಗುಡಿನೇ ಇರಲಿಲ್ಲ, ಹೀಗೆ ಬೈಲಿನಲ್ಲಿ ಇತ್ತು. ಆ ಊರಿನ ಜನ ಎಲ್ಲ ಸೇರಿಕೊಂಡು ಒಂದು ದೇವಾಲಯ ಕಟ್ಟಬೇಕು ಅಂತ ಅಪ್ಪಣೆ ಕೇಳಕ್ಕೆ ಹೋಗ್ತಾರೆ ದೇವರು. ನೀವು ಹಿಂಗೆ ಕೇಳ್ತಿರ್ಲಿಲ್ಲ, ಆಂಜನೇಯನ ಕೇಳ್ಬೋದು ನೀವೆಲ್ಲ. ಹಾಗೆ ಅವ್ರು ಅಪ್ಪಣೆ ಕೇಳಕ್ಕೆ ಹೋಗ್ತಾರೆ. ಕೇಳಿದಾಗ ಆ ದೇವತೆ ಹೇಳುತ್ತೆ, ಸರಿಯಪ್ಪ, ನನಗೆ ಯಾಕೆ ಗುಡಿ ಕಟ್ಟಿಸ್ತೀರಿ? ಅಯ್ಯೋ ಅಮ್ಮ, ನೀನು ಮಳೆಯಲ್ಲಿ, ಬಿಸಿಲಿನಲ್ಲಿ, ಗಾಳಿಯಲ್ಲಿ ಇರೋದನ್ನು ನೋಡಿ ನಮಗೆ ಭಾಳ ನೋವಾಗಿದೆ. ಹಾಗಾಗಿ ನಿನಗೊಂದು ಆಶ್ರಯವನ್ನು ಮಾಡ್ತೇವೆ. ಆಗ ದೇವತೆ ಕೇಳುತ್ತಂತೆ, ಮಕ್ಕಳೇ ಭಾಳ ಸಂತೋಷ, ಆದರೆ ನಿಮಗೆಲ್ಲರಿಗೂ, ನಿಮ್ಮ ಊರಲ್ಲಿರೋರು ಎಲ್ಲರಿಗೂ ಮನೆ ಇದ್ದಾವ? ಇಲ್ಲ. ಮತ್ತು ಮೊದಲು ಅವ್ರಿಗೆ ಮನೆ ಮಾಡಿರಿ, ಆಮೇಲೆ ನನಗೆ ಕಟ್ಟಿಸ್ಬೇಕ್ರಿ ಅಂತ ಹೇಳ್ತಾರೆ. ಇವ್ರು ಮನೆ ಮಾಡಲಿಲ್ಲ, ಅವ್ರು ಕಟ್ಟಿಸ್ಲಿಲ್ಲ. ಈಗ ನೀವು ಆಲೋಚನೆ ಮಾಡಿ, ನಮಗೆ ಮನೆ ಮುಖ್ಯವೋ ದೇವಾಲಯ ಮುಖ್ಯ?